ಗಾಡಿ ಪೂರ ಹೊರಗೆ ನಿಂತಾರೆ ಮೇನ್ ರೋಡ್ ಮಟ. ನೋಡ್ರಿ ಇಲ್ಲಿ ಮಠ ನಮ್ಮ ಒಂದು ಸೀಟ್ ಇಲ್ಲ. ಇಲ್ಲಿಂದ ಡ್ಯೂಟಿ ಸ್ಟಾರ್ಟ್ ಮಾಡ್ಬೇಕಂತ ಮಾಡೀನಿ. ಇಲ್ಲಿಂದ ಎಲ್ಲಿ ಹೋಗ್ಬೇಕು ಅಂದ್ರೆ ಸೀದಾ ಒಳಗಾವ್ ಹೋಗ್ರಿ. ಪ್ಯಾಸೆಂಜರ್ ಅಂತ ಬಿಟ್ಟೆ ಹೊರಗಿನ ಅವ್ರ ಸೀಟ್ ಸಿಗ್ತಾವೆ. ಬೆಳಗ್ಗೆ ಟೈಮ್ ಅಂತ 11 ಗಂಟೆ ಆದ್ರೆ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಮತ್ತೊಂದು ಹೊಸ ಹಿಡುವಿಗೆ ನಿಮಗೆ ಸ್ವಾಗತ ಸುಸ್ವಾಗತ. ಈಗ ಸೀದಾ ಕೆಲಸಕ್ಕೆ ಹೊಂಟನ್ರಿ. ಇವತ್ತು ಕೆಲಸ ಹೆಂಗಿರ್ತದೆ ಏನಿರ್ತದೆ ತೋರಿಸ್ತೀನಿ. ಇವತ್ತಂತೂ ಬಿಸಿಲು ಬಿದ್ದೈತ್ರಿ, ಚಲೋ ಐತಿ ಇವತ್ತು ವಾತಾವರಣ. ನೋಡೋಣ್ರಿ, ಹಿಂಗೆ ಬಿಸಿಲಿದ್ರೆ ಪಬ್ಲಿಕ್ ಅಡ್ಡಾಡ್ತಾ ಇದ್ರಿ ಅಂತ ಕೆಲಸ ರೀ. ನಾವು ಒಂದು ಹೆಣ್ಣಿದೆ ಏನು ಕೆಲಸ ಅಂತೂ ಮಾಡ್ಲೇಬೇಕಾಯ್ತು ರೀ. ಹಿಂಗಾಗಿ ಕೆಲಸ ಮಾಡಿದ್ವಿ ನಿನ್ನೆ. ಯಾಕಪ್ಪ ಅಂತಂದ್ರೆ ಕೆಳಗೆ ಬರೋದಿಲ್ಲ ರೀ, ಅಂತಿಂಥ ಸಮಸ್ಯೆಗಳದ ಯಾರಿಗೂ. ಅದಕ್ಕೆ ಎಲ್ಲಿ ಹೋಗಪ್ಪ ಅಂದ್ರೆ ಸೀದಾ ವಡ್ಗಾವ್ ಹೋಗ್ಕಂಡ್ರಿ. ಯಾಕಂದ್ರೆ ಗಾಡಿ ಅಂತೂ ರೆಡಿ ಐತ್ರಿ. ಈಗ ಇಲ್ಲಿಂದ ಸೀದಾ ಗಾಡಿ ತೊಗೊಂಡು ಎಲ್ಲಿ ವಡ್ಗಾವ್ ಹೋಗಿ ವಡ್ಗಾವಿಂದ ಡ್ಯೂಟಿ ಸ್ಟಾರ್ಟ್ ಮಾಡೋಣ ಬರ್ರಿ. ಇವತ್ತು ನೋಡೋಣ ಹೆಂಗಿರ್ತದೆ ಏನಿರ್ತದೆ. ಬೆಳಗಾವ್ ವಾತಾವರಣ ನಿಮ್ಗೆಲ್ಲ ತೋರಿಸ್ತೇನೆ ಬರ್ರಿ. ಇಲ್ಲಿಂದ ಈಗ ಸೀದಾ ಎಲ್ಲಿ ಹೋಗಪ್ಪ ಅಂದ್ರೆ ವಡ್ಗಾವ್ ಹೋಗೋಣ್ರಿ. ಅಂದ್ರೆ ವಡ್ಗಾವ್ದ ನೋಡ್ರಿ, ಇಲ್ಲಿಂದ ಈಗ ಮೊದಲನೇ ಟ್ರಿಪ್ ಡ್ಯೂಟಿ ಸ್ಟಾರ್ಟ್ ಮಾಡೋಣ ಬರ್ರಿ. ನೋಡು ಇಲ್ಲಿಂದ ಈಗ ಸೀದಾ ಎಲ್ಲಿ ಹೋಗೋದಪ್ಪ ಅಂತಂದ್ರೆ ಬಸ್ ಸ್ಟ್ಯಾಂಡ್ ಕಡೆ ಹೋಗ್ಬೇಕನ್ನತ್ತೇವಿ. ನೋಡೋಣ ಬರ್ರಿ. ಪಬ್ಲಿಕ್ ಅಂತೂ ಏನಿಲ್ರಿ, ಎಲ್ಲ ಶಾಂತ ಆಗ್ಬಿಟ್ಟದ್ರಿ ನಮ್ಮ ವಡ್ಗಾವ್. ನೋಡ್ರಿ ಎಲ್ಲಿ ಜನನ ಕಾಣ್ತಾ ಇಲ್ಲ. ಇಲ್ಲಿಂದ ಈಗ ಡ್ಯೂಟಿ ಸ್ಟಾರ್ಟ್ ಮಾಡೋಣ. ಇವಾಗ ಎಲ್ಲದಪ್ಪ ಅಂದ್ರೆ ಚೆನ್ನಮ್ಮ ಸರ್ಕಲ್ ನೋಡ್ರಿ. ವಡ್ಗಾವಿಂದ ಈ ಟ್ರಿಪ್ ನಿಂತ್ಕೊಂಡ್ಬಂದೆ, ಇಲ್ಲಿ ಬಂದು ನಿಂತ್ಕೊಂಡ್ರಿ. ಈಗ ಯಾವ ಸೀಟ್ ಅಂತೂ ಏನಿಲ್ಲ ನೋಡ್ರಿ. ಪಬ್ಲಿಕ್ ಅಂತೂ ಕಾಣೈತಿ ಮಗ ಹೆಂಗೈತಿ. ಈಗ ಇಲ್ಲಿಂದ ಎಲ್ಲಿ ಹೋಗೋಣಪ್ಪ ಅಂತಂದ್ರೆ ಈಗ ಸೀದಾ ಮತ್ತು ವಡ್ಗಾವ್ ಇಲ್ಲಾಂದ್ರೆ ಅನುಭವ ಹೋಗ್ಬರ್ರಿ. ಪಬ್ಲಿಕ್ ಅಂತೂ ಏನಿಲ್ಲ, ಎಲ್ಲ ಸಾಪ್ ಐತ್ರಿ ಇವತ್ತು. ವಡ್ಗಾವ್ ಸಾಪ್ ಐತ್ರಿ, ಚೆನ್ನಮ್ಮನೂ ಸಾಪ್ ಐತಿ, ಎಲ್ಲ ಖಾಲಿ ಐತಿ ನೋಡ್ರಿ. ಬರ್ರಿ ಇಲ್ಲಿಂದ ಸೀದಾ ಎಲ್ಲಿ ಹೋಗೋಣಪ್ಪ ಅಂದ್ರೆ ಈಗ ವಡ್ಗಾವ್ ಅಥವಾ ಶಾಪುರ್ ಹೋಗೋಣ. ನೋಡೋಣ ಯಾವ ಸೀಟ್ ಸಿಗ್ತಾವೆ ಏನೋ ನೋಡ್ರಿ. ಬೆಳಗ್ಗೆ ಟೈಮ್ ಬಂದು 11 ಗಂಟೆ ಆದ್ರಿ. ಚೆನ್ನಮ್ಮದಿಂದ ಅಂತೂ ಗಾಡಿ ತುಂಬ್ಕೊಂಡ ಎಳ್ಳೂರು ಕೇಲಿ ಕಡೆ ಬನ್ರಿ. ನಮ್ಮ ದಂಧೆಗಂತೂ ಹೇಳಕ್ ನಾಚಿ ಊರ ಆದ್ರಿ. ನಮ್ಗೆ ಇಷ್ಟು ದುಡಿದ್ವಿ ಅಷ್ಟು ದುಡಿದ್ವಿ ಅಂತ ಹೇಳಿ ನಾಚಿ ಊರ ಆಗತೈತಿ. ಏನ್ ಮಾಡಕ್ ಆಗುದಿಲ್ಲ. ಬರ್ರಿ ನಮ್ಮ ಅಣ್ಣ ಅದಾನ್ರಿ ಇಲ್ಲೇ ಚಾ ಕುಡಿಯಾಕ ಕರಿಯಾದನ. ಚಾ ಕುಡಿಮ್ ಬರ್ರಿ ಏನಂದ ನೋಡೋಣ್ರಿ. ಚಾ ಅಂತೂ ಕುಡಿದಿವ್ರಿ. ಈಗ ಇಲ್ಲಿಂದ ಸೀದಾ ಎಲ್ಲಿ ಹೋಗೋಣಪ್ಪ ಅಂತಂದ್ರೆ ಹೋಗೋಣ ಬರ್ರಿ. ಹೋಗಾಡಷ್ಟು ಅಥವಾ ಶಿಬಿಟ್ ಕಡೆ ಹೋಗ್ಬೇಕಂತೀವಿ. ಹೋಗೋಣ ಬರ್ರಿ. ಯಾಕಂದ್ರೆ ಸುಮ್ಮನೆ ಅಲ್ಲಿ ಟೈಮ್ ಪಾಸ್ ಮಾಡೋದು ಉಪಯೋಗಿಲ್ಲ. ಕೆಲಸ ಅಂತೂ ಮಾಡಕ್ ಬಂದ್ರೆ ಅಂದ್ರೆ ಕೆಲಸನ ಮಾಡೋಣ ಅಂದ್ರೆ. ಇವಾಗ ಎಲ್ಲಿದಾನಪ್ಪ ಅಂತಂದ್ರ ನಾನು ನಮ್ಮ ಮಹಾನಗರ ಪಾಲಿಕೆ ಬೆಳಗಾವಿ ಎಲ್ಲಿದ ನೋಡ್ರಿ. ಎಲ್ಲಿಂದ ಬಂದ್ರ ಒಬ್ಬ ಎಳ್ಳೂರು ಕೇಲಿಂದ ಒಂದು ಗಾಡಿ ತುಂಬ್ಕೊಂಡ್ ಎಲ್ಲಿಗಪ್ಪ ಅಂತಂದ್ರೆ ಚೆನ್ನಮ್ಮಗೆ ಬಿಟ್ಟರೆ. ಚೆನ್ನಮ್ಮದಿಂದ ಮತ್ತೊಂದು ಬಾಡಿಗೆ ಸಿಗ್ತೀರಿ. ಎಲ್ಲಿಗಪ್ಪ ಅಂತಂದ್ರೆ ಮಹಾನಗರ ಪಾಲಿಕೆ. ಇಲ್ಲಿಂದ ಈಗ ಎಲ್ಲಿಗೆ ಹೋಗೋದಪ್ಪ ಅಂದ್ರೆ ಸೀದಾ ವಡ್ಗಾವ್ ಹೋಗ್ಬರ್ರಿ. ಪ್ಯಾಸೆಂಜರ್ ಅಂತೂ ಬಿಟ್ಟೆ ಬಾಡಿಗೆನೂ ಕೊಟ್ಟರು. ಇಲ್ಲಿಂದ ಸೀದಾ ಎಲ್ಲಿಗೆ ಹೋಗೋದಪ್ಪ ಅಂದ್ರೆ ಈಗ ವಡ್ಗಾವ್ ಹೋಗೋಣ. ಮಳೆ ಅಂತೂ ಇಲ್ರಿ ಇವತ್ತು. ಮಳೆ ಅಂತೂ ಶಾಂತ ಐತಿ. ಎಲ್ಲಿದನಪ್ಪ ಅಂತಂದ್ರೆ ಮದ್ಗಾಂವ್ ಪೆಟ್ರೋಲ್ ಬಂಕ್ನೇ ಅದನ್ನ ನೋಡ್ರಿ. ನಮ್ಮ ಕಾರ್ಪೊರೇಷನ್ ಆಫೀಸಿಂದ ಬಾಡಿಗೆ ಬಿಟ್ಟು ಸೀದಾ ಫಸ್ಟ್ ಗೇಟ್ ಸೆಕೆಂಡ್ ಗೇಟ್ ಮದ್ಗಾಂವ್ ಬಂದರೆ ಟ್ರಿಪ್ ತುಂಬಿಕೊಂಡು ಬಂದ್ ಬಳಕ ಇಲ್ಲಿ ನೋಡಿದ್ರಂತೂ ಗಾಡಿ ಅಂತೂ ಸಿಕ್ಕಾಪಟ್ಟಿ ಎತ್ತಿದಾರೆ ನೋಡ್ರಿ. ಇಲ್ಲಿ ಅಷ್ಟು ಪೆಟ್ರೋಲ್ ಬಂಕ್ ಇದ ಹಾಡ್ರಿ. ನಮ್ದು ಮದ್ಗಾಂವ್ದು ಬೆಳಗಾವ್ದಾಗ ಏನೈತಲ್ರಿ CNG ಪೆಟ್ರೋಲ್ ಬಂಕ್ ಇದ ಹಾಡ್ ನೋಡ್ರಿ. ಇಲ್ಲಿ ಪಾಳೆ ಹಂಗೆ ಕಟ್ಟಿದಾವ ಎಲ್ಲ ಗಾಡಿಗಳು. ಸಿಕ್ಕಾಪಟ್ಟಿ ಗಾಡಿ ಅದಾವ್ರಿ. ಬಂದ್ ನಿಂತ ನಾನು 60 ತಾಸು ಆತ್ರಿ. ಈಗ ಏನಿಲ್ಲ ಇಲ್ರಿ. ಇಲ್ಲಿ ಸುಮ್ಮನೆ ಬರೋದು ನಿಂದ್ರೋದು ನೋಡುದ್ರಿ. ನೋಡ್ರಿ ಇಲ್ಲಿ ಗಾಡಿ ಎಷ್ಟು ನಿಂತ ನೋಡ್ರಿ. ಇಲ್ಲಿ ನೋಡಿದ್ರಿ ಈ ಸೈಡ್ ಕಾರ್ ಗಾಡಿ ನಿಂತಾರ್ರಿ. ಈ ಪೂರ ಇಲ್ಲಿ ನೋಡಿದ್ರೆ CNG. ನಮ್ಮ ರಿಕ್ಷಾದಾರಂತೂ ಬರೀ ಇದನ್ನ ಮಾಡೋದ್ರಿ. ನೋಡ್ರಿ ಇಲ್ಲಿ ಎಷ್ಟು ಜಲ್ದಿ ಜಲ್ದಿ ಹಾಕ್ತಾರ ನೋಡ್ರಿ ಇಲ್ಲಿ ಗಾಡಿಗಳು. ಇಲ್ಲಿಂದ ಹಿಡ್ಕೊಂಡು ಪೂರ ಅಲ್ಲಿ ಹೊರಗೆ ನಿಂತಾವ್ರಿ ಗಾಡಿ. ಗಾಂಧಿನಗರದ CNG ಪೆಟ್ರೋಲ್ ಬಂಕ್ ಅಂತೂ ಬಂದಾಗೈತ್ರಿ. डाल अर्धा घंटा को एक गाड़ी डाल रहा है देखो. ನೋಡ್ರಿ ಇಲ್ಲ ಸಿಕ್ಕಾಪಟ್ಟಿ ಪಾಳ ಐತ್ರಿ ಇವತ್ತು. ಗಾಡಿ ಪೂರ ಹೊರಗೆ ನಿಂತಾರೆ ಮೇನ್ ರೋಡ್ ಮಟ. ನೋಡ್ರಿ ಇಲ್ಲಿ ಮಟಪ್ಪ ಅಂದ್ರೆ ಪೂರ ನಿಂತಾರಿ. ಇದು ಮೇನ್ ರೋಡ್ ರೀ. ಇನ್ನೂ ಇದಕ್ಕಿಂತ ಅದಾವ್ರಿ ಗಾಡಿಗಳು. ಅಲ್ಲಿಂದ ಸೀದಾ ಇಲ್ಲಿ ಮಟ ರೀ. ಪೆಟ್ರೋಲ್ ಬಂಕ್ ಬಂದು ಅನುಶ್ರೀ. ಯಾವಾಗ ಕೆಲಸ ಮಾಡೋದು ಯಾವಾಗ ದುಡಿದ್ ನೋಡ್ರಿ. ನಾವು ಟೈಮ್ ಬಂದು 1 ಗಂಟೆ ಆಯ್ತ್ರಿ. ನಾ ಬಂದು ಅಂತಾನೆ 12:30 CNG ಹಾಕಕ್. CNG ಪೆಟ್ರೋಲ್ ಬಂಕಿಗೆ ಬಂದು ನಾವು ಜಲ್ದಿ ಹಾಕೊಂಡು ಹೋಗಿ ಗಾಡಿ ಹೊಡಿತೀವಿ ಅನ್ನೋದು ಮರ್ತು ಬಿಟ್ಟು ಬಿಡೋದ್ರಿ ನಾವು. ಯಾಕಂದ್ರೆ CNG ಹಾಕಕ್ ಬಂದಿವಪ್ಪ ಅಂದ್ರೆ ಒಂದು 2-3 ತಾಸು ಬೇಕು ನೋಡ್ರಿ. ಏನು ಪಂಪ್ ಖಾಲಿ ಇತ್ತಂದ್ರೆ ಏನಾಗತ್ರಿ, ಪ್ರೆಷರ್ ಇಲ್ಲ. ಪ್ರೆಷರ್ ಇದ್ರೆ ಸಿಕ್ಕಾಪಟ್ಟಿ ಗಾಡಿ ಇರ್ತಾವ್ರಿ. ಏನು ಬೆಳಗಾವ್ ಸುದ್ದಿ ಗಾಡಿ ರೀ.
ನೋಡ್ರಿ ಎಲ್ಲ ಗಾಡಿಗಳು ಹಿಂದಿದಾವ್ರಿ. ಸ್ನೇಹಿತರೆ ಗ್ಯಾಸ್ ಅಂತೂ ಹಾಕಿ ಆಯ್ತಾ 460 ರೂಪಾಯಿ ಗ್ಯಾಸ್ ಹಾಕಿದೆ ನೋಡ್ರಿ. ಇದರಿಂದ ಸೀದಾ ಎಲ್ಲಿ ಹೋಗೋಣಪ್ಪ ಅಂತಂದ್ರ ಬಸ್ ಸ್ಟ್ಯಾಂಡ್ ಕಡೆ ಹೋಗೋಣ ಬರ್ರಿ. ಡ್ಯೂಟಿ ಸ್ಟಾರ್ಟ್ ಮಾಡ್ಬೇಕು. ಟೈಮ್ ಬಂದು 1:30 ಆದ್ರಿ. ಗ್ಯಾಸ್ ಹಾಕಕ್ಕ 1 ತಾಸು ಹೋಯ್ತ್ರಿ. ಟೈಮ್ ಇಲ್ಲೇ ವೇಸ್ಟ್ ಆದ್ರಿ. ಮತ್ತೆ ಕೆಲಸ ಮಾಡೋದು ಇವಾಗ ನಾನು ಬಂದಿದ್ದು 12:30. ಈಗ ಟೈಮ್ ಆಗೈತಿ 1 ಗಂಟೆ 40 ನಿಮಿಷ ರೀ. ಇಷ್ಟು ಟೈಮ್ ಹಾಳಾದ್ ನೋಡ್ರಿ. ಮದ್ಗಾಂವ್ ಕ್ರಾಸ್ ಅದ ನೋಡ್ರಿ. CNG ಹಾಕೊಂಡ್ ಬಂದೆ. ಇಲ್ಲಿಂದ ಈಗ CBT ಕಡೆ ಹೋಗ್ಬೇಕನ್ನೋದನ್ನ ಮಳಿ ಒಂದ್ ಬರಾದ್ರಿ. ಇಲ್ಲಿ ನೋಡ್ರಿ ಯಾವ ಪ್ಯಾಸೆಂಜರ್ ಇಲ್ಲಿ ನೋಡ್ರಿ. ಮದ್ಗಾಂವ್ ಕ್ರಾಸ್ ಖಾಲಿ ಇದ್ರಿ ಇವತ್ತು. ಒಬ್ರು ಪಬ್ಲಿಕ್ ಇಲ್ಲ. ಮದ್ಗಾಂವ್ ಕ್ರಾಸ್ ನಿಂದ ಸೀದಾ ಎಲ್ಲಿಗೆ ಹೋದಿಪ್ಪ ಅಂತಂದ್ರೆ ಬಸ್ ಸ್ಟ್ಯಾಂಡ್ ಹೋದ್ರಿ. ಹೋಗ್ಬೇಕಾರ ಟ್ರಿಪ್ ಮಾತ್ರ ಮಸ್ತ್ ಬಂತ್ರಿ. ಹೊಳ್ಳಿ ಅಲ್ಲಿಂದ ಮತ್ತೆ ಗಾಡಿ ತುಂಬ್ಕೊಂಡು ಎಲ್ಲಿಗೆ ಬಂದಿಪ್ಪ ಅಂದ್ರೆ ಎಳ್ಳೂರ್ಕೆ ಎಲ್ಲಿಗೆ ಬಂದು ನೋಡ್ರಿ. ಒಂದು ಇಲ್ಲಿಂದ ಖಾಲಿ ಮಾಡಿದೆ. ಈಗ ಟೈಮ್ ಬಂದು 3:30 ಆಯ್ತ್ರಿ. ಈಗ ಹೋಗಿ ಊಟ ಮಾಡ್ಬೇಕು ನೋಡ್ರಿ. ಊಟ ಮಾಡಿ ಮತ್ತೆ ನಮ್ಮ ಡ್ಯೂಟಿ ಸ್ಟಾರ್ಟ್ ಮಾಡೋಣ. ಊಟ ಅಂತೂ ಆಯ್ತ್ರಿ. ಇಲ್ಲಿಂದ ಈಗ ಸೀದಾ ಎಲ್ಲಿ ಹೋಗೋಣಪ್ಪ ಅಂತಂದ್ರೆ ಬಸ್ ಸ್ಟ್ಯಾಂಡ್ ಕಡೆ ಹೋಗೋಣ ಬರ್ರಿ. ಡ್ಯೂಟಿ ಸ್ಟಾರ್ಟ್ ಮಾಡ್ಬೇಕು. ಟೈಮ್ ಬಂದು 4 ಗಂಟೆ ಆಗಕ್ಕಂತ. ಯಾಕಪ್ಪ ಅಂತಂದ್ರೆ ಸೀಟಿಂಗ್ ಬೇರೆ ಇಲ್ರಿ, ಕಮ್ಮಿ ಐತಿ. ದಂಧೆಗೆ ಬೇರೆ ಕವರ್ ಆಗಿಲ್ಲ ನೋಡ್ರಿ. ಏನರ ಮಾಡಿ ಸಾಯಂಕಾಲ ಒಂದು ದಂಧೆಗರ ರಿಕವರಿ ಮಾಡ್ಬೇಕ್ರಿ. ನಾವು ಕವರ್ ಮಾಡ್ಬೇಕು. ಅದಕ್ಕೆ ಇಲ್ಲಿಂದ ಸೀದಾ ಡ್ಯೂಟಿ ಸ್ಟಾರ್ಟ್ ಮಾಡೋಣ ನೋಡ್ರಿ. ಎಳ್ಳೂರು ಕೇಳಿ ಕಡೆಯಿಂದ ಸೀದಾ ಗಾಡಿ ತುಂಬ್ಕೊಂಡು ಎಲ್ಲಿ ಬಂದಪ್ಪ ಅಂದ್ರೆ ಬಸ್ ಸ್ಟ್ಯಾಂಡ್ ಬಂದಿರಿ. ಬಸ್ ಸ್ಟ್ಯಾಂಡ್ ಖಾಲಿ ಮಾಡಿದೆ. ಬಸ್ ಸ್ಟ್ಯಾಂಡಲ್ಲಿ ಹೋಗೋದಪ್ಪ ಅಂದ್ರೆ ವಡಗಾಂವ್ ಸಿಕ್ಕರೆ ವಡಗಾಂವ್ ಹೋಗೋದ್ರಿ. ಅನುಗುಳ ಸಿಕ್ಕರೆ ಅನುಗುಳ ಹೋಗೋದು. ಇಲ್ಲ ಅಂದ್ರೆ ಮದ್ಗಾಂವ್ ಸಿಕ್ಕರೆ ಮದ್ಗಾವ್ರಿ. ಯಾವ ಬಾಡಿಗೆ ಸಿಕ್ತಾ ಅದನ್ನಂತೂ ಹೊಡಿಬೇಕ್ರಿ. ಡೈಲಿ ಅಂತೂ ನಮ್ಮ ರೂಟೇಷನ್ ಇದೆ ರೀ. ಅಲ್ಲಿಂದ ಇಲ್ಲೇ ಇಲ್ಲಿಂದ ಇಲ್ಲೇ. ಇವಾಗ ಮಾತ್ರ ಈಗ ಬಂದ ಕಿಲ್ಲಾ ಕಡೆ ನಿಂತ ನೋಡ್ರಿ. ಸ್ವಲ್ಪ ಇಲ್ಲಿಂದ ಈಗ ಮತ್ತೆ ಗಾಡಿ ಸ್ಟಾರ್ಟ್ ಮಾಡೋಣ. 5 ಗಂಟೆ ಆದ್ರೂ ಸಾಯಂಕಾಲ ಇನ್ನೂ ಹೇಳ್ಕೊಂಡ್ ಏನ್ ದುಡ್ದಿಲ್ರಿ. ನೋಡೋಣ ಬರ್ರಿ. 1,000 ರೂಪಾಯಿ ದುಡಿನ್ರಿ ಲಾಸ್ಟ್ ಅಂತ ಹೇಳಿ. ಇಲ್ಲಿಂದ ಸೀದಾ ಮತ್ತೆ ಎಲ್ಲಿಪ್ಪ ಅಂತಂದ್ರೆ ವಡಗಾಂವ್ ಸೈಡ್ ಹೋಗೋಣ ಬರ್ರಿ. ಗಾಡಿ ಎಲ್ಸನ ಎಲ್ಲಿದನಪ್ಪ ಅಂದ್ರೆ ವಡಗಾಂವ್ ಅದ ನೋಡ್ರಿ. ಬಸ್ ಸ್ಟ್ಯಾಂಡ್ ನಿಂದ ಈ ಟ್ರಿಪ್ ಮುಗ್ಕೊಂಡೆ ಬರ್ಬೇಕಾದ್ರೆ ಈ ಟ್ರಿಪ್ ಮಾತ್ರ ಗಿಚ್ಕೊಂತ್ರಿ. ಈಗ ಸೀದಾ ಎಲ್ಲಿ ಹೋಗೋಣಪ್ಪ ಅಂದ್ರೆ ಮತ್ತೆ ಬಸ್ ಸ್ಟ್ಯಾಂಡ್ ಕಡೆ ಹೋಗೋಣ ಬರ್ರಿ. ಏನೋ ಗೊತ್ತಾಗ್ತೈತಿ ನೋಡೋಣ ಬರ್ರಿ. ಯಾಕಪ್ಪ ಅಂತಂದ್ರೆ ದಿನ ಹೊಡೆದ್ರಿ ನಮ್ಮ ಮನ್ಯಾಗ ಅದಾಯ್ತು ಇದಾಯ್ತು ಅಂತ ಹೇಳೋದು. ಅದಕ್ಕೆ ಇವತ್ತು ಏನ್ರ ಸ್ವಲ್ಪ ದುಡಿಬೇಕ್ರಿ. ನೀನು ಬರೀ ಒಂದು 700 ರೂಪಾಯಿ ಮನಿ ಕೊಟ್ಟನ್ರಿ. ಇವತ್ತು 1,000 ರೂಪಾಯಿ ದುಡಿದು ಮನಿ ಕೊಡ್ಬೇಕಂತ ಐತ್ರಿ. ಇವತ್ತು 1,000 ರೂಪಾಯಿ ನೋಡೋಣ್ರಿ. ಯಾಕಂದ್ರೆ ಇವತ್ತು ಗ್ಯಾಸ್ ಹಾಕೊಂಡನಿ. ಗ್ಯಾಸ್ ಅಂತೂ ಐತ್ರಿ. ನಾಳೆಗೇನು ಗ್ಯಾಸ್ ಹಾಕೋದಿಲ್ಲ. ಇದೇ ಗ್ಯಾಸ್ ಮೇಲೆ ನಾನು ಗಾಡಿ ಹೊಡಿಬೋದು. ನೋಡೋಣ ಬರ್ರಿ. ಈಗ ಇಲ್ಲಿಂದ ವಡಗಾಂವ್ನಿಂದ ಸೀದಾ ಎಲ್ಲಿ ಹೋಗಂತ ಅಂದ್ರೆ CBT ಹೋಗ್ತಾನ್ರಿ. CBT ಹೋಗಿ ಖಾಲಿ ಮಾಡಿ ಇನ್ನೊಂದು ಟ್ರಿಪ್ ಹೋಗ್ಕೊಂಡ್ಬರ್ತಾನ್ರಿ. ಟೈಮ್ ಅಂತೂ 6:40 ಆಗೈತ್ರಿ. ಇವಾಗ ಎಲ್ಲಿದನಪ್ಪ ಅಂತಂದ್ರೆ ಹೋಗಾರಸ್ ಅದ ನೋಡ್ರಿ. ವಡಗಾಂವ್ನಿಂದ ಟ್ರಿಪ್ ತುಂಬ್ಕೊಂಡ್ಬಂದೆ. ಬಂದು ಚೆನ್ನಮ್ಮ ಖಾಲಿ ಮಾಡಿದ್ರೆ ಅಲ್ಲಿಂದ ಈಗ ಎಲ್ಲಿ ಬಂದನಪ್ಪ ಅಂದ್ರೆ ಬೋಗಾರಸ್ತ ಬಂದ ಖಾಲಿ ನಿಂತ ನೋಡ್ರಿ. ಒಂದು ಸೀಟ್ ಇಲ್ಲ. ವಡಗಾಂವ್ ಹೋಗ್ಬೇಕಂದ್ರೆ ಅಂತೂ ಒಂದು ಸೀಟ್ ಇಲ್ಲ. ನೋಡೋಣ ಬರ್ರಿ. ಇಲ್ಲಿಂದ ವಡಗಾಂವ್ ಹೋಗ್ಬೇಕನ್ನೋದನ್ನ ಯಾವ ಸೀಟ್ ಸಿಗ್ತಾವೋ ಇಲ್ಲೋ ಗೊತ್ತಿಲ್ಲ. ನೋಡೋಣ್ರಿ. ಟೈಮ್ ಬಂದು 7:20 ಆದ್ರಿ. ಲಾಸ್ಟ್ ಟ್ರಿಪ್ ಇದು ಅಂತ ಹೇಳಿ ಬಂದಾನಿ. ನೋಡೋಣ್ರಿ ಸಿಕ್ಕು ಹೋಗುದ್ರಿ. ಇಲ್ಲಾಂದ್ರೂ ಹೋಗೋದು. ನೋಡೋಣ ಬರ್ರಿ. ಇಲ್ಲಿಂದ ಯಾವ ಸೀಟ್ ಸಿಕ್ಕರಸ್ತ ಒಂದು ಸಿಕ್ಕಾಪಟ್ಟಿ ಸೀಟ್ ನಿಂತಾರಿ ನೋಡ್ರಿ. ಇಲ್ಲಿ ಕಾಂತ ನಿಮ್ಗೆ ಹಿಂದೆ ಒಂದು ಸೀಟ್ ಹತ್ವಲ್ರಿ. ಅವು ಈಗ ನಮ್ಮ ಮಾರಿನೂ ನೋಡವಲ್ರಿ ಅವ್ರು. ನಾವು ಸೀದಾ ಎಲ್ಲಿ ಹೋಗಣಪ್ಪ ಅಂದ್ರೆ ವಡಗಾಂವ್ ಹೋಗಿ ಬರ್ರಿ. ಖಾಲಿ ಆದ್ರೂ ಹೋಗೋಣ್ರಿ. ಏನಂತ ನೋಡೋಣ್ರಿ. ಮುಂದೆ ಯಾವ ಸಿಗ್ತಾವ ಏನ್ ಮಾಡ್ತಾವ. ನಮಸ್ಕಾರ ಸ್ನೇಹಿತರೆ. ಇವಾಗ ಎಲ್ಲಿದನಪ್ಪ ಅಂದ್ರೆ ಮನೆ ಕಡೆ ಅದ ನೋಡ್ರಿ. ವಡಗಾಂವ್ನಿಂದ ಸೀದಾ ಚೆನ್ನಮ್ಮಕ್ಕೆ ಹೋದೆ. ಚೆನ್ನಮ್ಮದಿಂದ ಖಾಲಿ ಮಾಡಿ ವಡಗಾಂವ್ ತುಂಬ್ಕೊಂಬರೋಗಂತ ಬರತ್ತಿದೆ. ಯಾವ ಸೀಟ್ ಸಿಗಲಿಲ್ಲ. ಒಂದು 3 ಸೀಟ್ ಸಿಕ್ಕು. ಅವ್ನು ಹೋಗಿ ವಡಗಾಂವ್ದಾಗ ಖಾಲಿ ಮಾಡಿದೆ. ಅಲ್ಲಿಂದ ಸೀದಾ ಎಲ್ಲಿಗೆ ಬಂದಪ್ಪ ಅಂದ್ರೆ ಮನೆಗೆ ಬಂದೆ. ಇವತ್ತಿನ ಕೆಲಸ ಅಂತೂ ಹೇಳಕ್ಕೆ ನಮ್ಗೆ ಬೇಜಾರಾಗ್ತದ್ರಿ. ಏನು ಮಾಡೋದು. ಅದಕ್ಕೆ ಕೆಲಸ ಅಂತೂ ಮಾಡಲೇಬೇಕು. ಇದನ್ನು ಬಿಟ್ಟರೆ ಬೇರೆ ಏನು ಕೆಲಸ ಇಲ್ಲರಿ ನಮಗೆ. ಹೀಗಾಗಿ ಕೆಲಸ ಅಂತೂ ಮಾಡತ್ತೀವಿ. ಆಯ್ತು ರೀ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮ್ಮನ್ನು ಬೆಳೆಯುವುದಕ್ಕೆ ಸ್ವಲ್ಪ ನಮ್ಮ ಎಲ್ಲ ಕನ್ನಡಿಗರು ಮತ್ತು ಸಪೋರ್ಟ್ ಮಾಡ್ಬೇಕಂತೇಳಿ ನಮ್ಮ ವಿನಂತಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ ಬಾಯ್ ಬಾಯ್.